ಶೂನ್ಯ ಬಡ್ಡಿ ಸಾಲ ಕೃಷಿ ಬದುಕು ಅಷ್ಟು ಸುಲಭವಲ್ಲ ಅನ್ನೋದು ಮಣ್ಣಿನ ಮಕ್ಕಳಾದ ನಮ್ಮ ರೈತರಿಗೆ ಚೆನ್ನಾಗಿ ಗೊತ್ತು. ಬಿತ್ತನೆ ಟೈಮ್ ಬಂತು ಅಂದರೆ ಸಾಕು, ಬೀಜ, ಗೊಬ್ಬರ, ಟ್ರ್ಯಾಕ್ಟರ್ ಬಾಡಿಗೆ ಅಂತ ಕೈಯಲ್ಲಿ ಕಾಸಿರಲ್ಲ. ಸಾಲ ಮಾಡೋಣ ಅಂದರೆ ಖಾಸಗಿಯವರ ಬಡ್ಡಿಯ ಭೂತ ಕಾಡುತ್ತೆ. ಬ್ಯಾಂಕುಗಳ ದಾಖಲೆಗಳ ಜಂಜಾಟ ತಲೆನೋವು ತರಿಸುತ್ತೆ. ಆದರೆ ರೈತ ಬಾಂಧವರೇ, ಇನ್ಮುಂದೆ ಆ ಚಿಂತೆ ಬೇಡ. ನಿಮ್ಮ ನೆರವಿಗೆ ಸರ್ಕಾರವೇ ನಿಂತಿದೆ. ನಂಬಿ, ನಿಮಗೆ ಶೂನ್ಯ ಬಡ್ಡಿಯಲ್ಲಿ ಅಂದರೆ 1 ರೂಪಾಯಿ ಕೂಡ ಬಡ್ಡಿ ಕಟ್ಟದೆ ಕೃಷಿ ಸಾಲ ಸಿಗುತ್ತೆ. ಇದು ಹೇಗೆ ಸಾಧ್ಯ, ಯಾರಿಗೆ ಸಿಗುತ್ತೆ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ. ಏನಿದು ಶೂನ್ಯ ಬಡ್ಡಿ ಕೃಷಿ ಸಾಲ? ಸರಳವಾಗಿ ಹೇಳಬೇಕೆಂದರೆ, ನೀವು ಕೃಷಿ ಚಟುವಟಿಕೆಗಾಗಿ ತೆಗೆದುಕೊಳ್ಳುವ ಸಾಲಕ್ಕೆ ಸರ್ಕಾರವೇ ಬಡ್ಡಿ ಕಟ್ಟುತ್ತದೆ. ನೀವು ತೆಗೆದುಕೊಂಡ ಅಸಲು ಹಣವನ್ನು ಮಾತ್ರ ವಾಪಸ್ ಕಟ್ಟಿದರೆ ಸಾಕು. ಮುಖ್ಯವಾಗಿ ಸಹಕಾರಿ ಬ್ಯಾಂಕುಗಳು ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಯೋಜನೆ ಜಾರಿಯಲ್ಲಿದೆ. ರೈತರು ಸಾಲದ ಸುಳಿಯಲ್ಲಿ ಸಿಲುಕಬಾರದು ಮತ್ತು ಅವರ ಆದಾಯ ಹೆಚ್ಚಬೇಕು ಎಂಬುದೇ ಇದರ ಮುಖ್ಯ ಉದ್ದೇಶ. ಬಂಪರ್ ಆಫರ್: ಪ್ರಸ್ತುತ ನಿಯಮಗಳ ಪ್ರಕಾರ ಯಾವುದೇ ಅಡಮಾನವಿಲ್ಲದೆ, ಭೂಮಿ ಪತ್ರ ಇಡದೆ ಸುಮಾರು ರೂಪಾಯಿ 1.6 ಲಕ್ಷದವರೆಗೆ ಶೂನ್ಯ ಬಡ್ಡಿ ಸಾಲ ಪಡೆಯಬಹುದು. ಕೆಲವು ಸಹಕಾರಿ ಸಂಘಗಳಲ್ಲಿ ನಿಯಮಗಳು ಬದಲಾಗಬಹುದು. 5 ಲಕ್ಷದವರೆಗೆ ಅವಕಾಶವಿರುತ್ತದೆ. ಆದರೆ ಅದಕ್ಕೆ ಭೂಮಿ ಅಡಮಾನ ಬೇಕಾಗಬಹುದು. ಯಾರಿಗೆ ಸಿಗುತ್ತೆ ಈ ಗೋಲ್ಡನ್ ಅವಕಾಶ? ಈ ಸಾಲ ಪಡೆಯಲು ದೊಡ್ಡ ಮಾನದಂಡಗಳೇನೂ ಇಲ್ಲ. ಈ ಕೆಳಗಿನ ಅರ್ಹತೆಗಳಿದ್ದರೆ ಸಾಕು: ಭೂಮಿ ಇರಬೇಕು. ನಿಮ್ಮ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕು ಮತ್ತು ಅದರ ದಾಖಲೆ, ಪಹಣಿ ಪಟ್ಟಿ ಪಕ್ಕಾ ಇರಬೇಕು. ರೈತರಾಗಿರಬೇಕು. ನೀವು ಸಕ್ರಿಯವಾಗಿ ಕೃಷಿ ಮಾಡುತ್ತಿರುವವರಾಗಿರಬೇಕು. ಹೊಸ ರೈತರಿಗೂ ಅವಕಾಶವಿದೆ. ಹಣಕಾಸಿನ ಶಿಸ್ತು: ಹಳೆಯ ಸಾಲಗಳನ್ನು ಸರಿಯಾಗಿ ತೀರಿಸಿದ್ದರೆ ಮತ್ತು ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಸಾಲ ಬೇಗ ಸಿಗುತ್ತದೆ. ಎಸ್ಸಿ/ಎಸ್ಟಿ ರೈತರಿಗೆ ಕೆಲವು ವಿಶೇಷ ಸಡಿಲಿಕೆಗಳು ಇರುತ್ತವೆ. ಬೇಕಾಗುವ ದಾಖಲೆಗಳು: ಹೆಚ್ಚಿನ ದಾಖಲೆಗಳಿಲ್ಲದೇ ಇಲ್ಲ. ಈ ಕೆಳಗಿನವುಗಳನ್ನು ಸಿದ್ಧಿಟ್ಟುಕೊಳ್ಳಿ: ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಭೂಮಿ ದಾಖಲೆ, ಇತ್ತೀಚಿನ ಪಹಣಿ, ಮ್ಯೂಟೇಷನ್ ಅಥವಾ ಖಾತೆ ಉತಾರೆ, ಬ್ಯಾಂಕ್ ವಿವರ, ಪಾಸ್ಬುಕ್ ಜೆರಾಕ್ಸ್, ಇತರೆ, ಪಾಸ್ಪೋರ್ಟ್ ಅಳತೆಯ ಫೋಟೋ ಮತ್ತು ಅಗತ್ಯವಿದ್ದರೆ ಜಾತಿ ಪ್ರಮಾಣಪತ್ರ. ಸಾಲ ಪಡೆಯಲು ಸರಳ ಹಂತಗಳು. ರಾಷ್ಟ್ರೀಕೃತ ಬ್ಯಾಂಕುಗಳಿಗಿಂತ ಸಹಕಾರಿ ಬ್ಯಾಂಕುಗಳಿಗೆ ಕೋ-ಆಪರೇಟಿವ್ ಬ್ಯಾಂಕ್ ಈ ಜೀರೋ ಬಡ್ಡಿ ಸಾಲ ಪಡೆಯುವುದು ತುಂಬ ಸುಲಭ. ಬ್ಯಾಂಕ್ಗೆ ಭೇಟಿ ನೀಡಿ. ನಿಮ್ಮ ಹತ್ತಿರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಅಥವಾ ಜಿಲ್ಲಾ ಸಹಕಾರಿ ಕೇಂದ್ರ ಬ್ಯಾಂಕ್ಗೆ ಹೋಗಿ ಅರ್ಜಿ ಪಡೆಯಿರಿ. ಶೂನ್ಯ ಬಡ್ಡಿ ಕೃಷಿ ಸಾಲ ಅಥವಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಾಲ ಅರ್ಜಿ ಕೇಳಿ ಪಡೆಯಿರಿ. ಮಾಹಿತಿ ನೀಡಿ: ಫಾರ್ಮ್ನಲ್ಲಿ ನಿಮ್ಮ ಹೆಸರು, ಜಮೀನಿನ ವಿವರ ಮತ್ತು ಯಾವ ಬೆಳೆ ಬೆಳೆಯುತ್ತಿದ್ದೀರಿ ಎಂಬ ಮಾಹಿತಿ ತುಂಬಿ. ದಾಖಲೆ ಸಲ್ಲಿಕೆ: ಮೇಲೆ ಹೇಳಿದ ದಾಖಲೆಗಳೊಂದಿಗೆ ಅರ್ಜಿಯನ್ನು ಸಲ್ಲಿಸಿ. ಪರಿಶೀಲನೆ ಮತ್ತು ಮಂಜೂರಾತಿ: ಬ್ಯಾಂಕ್ ಅಧಿಕಾರಿಗಳು ನಿಮ್ಮ ದಾಖಲೆ ಪರಿಶೀಲಿಸುತ್ತಾರೆ. ಎಲ್ಲ ಸರಿಯಿದ್ದರೆ ಕೇವಲ 7 ರಿಂದ 15 ದಿನಗಳಲ್ಲಿ ಸಾಲ ಮಂಜೂರಾಗಿ ನಿಮ್ಮ ಖಾತೆಗೆ ಹಣ ಬರುತ್ತದೆ. ರೈತರಿಗೆ ಕಿವಿಮಾತು: ಸಮಯಕ್ಕೆ ಮರುಪಾವತಿ: ಈ ಸಾಲಕ್ಕೆ ಬಡ್ಡಿ ಇಲ್ಲ ನಿಜ, ಆದರೆ ತೆಗೆದುಕೊಂಡ ಅಸಲನ್ನು ಬೆಳೆ ಬಂದ ನಂತರ ನಿಗದಿ ಸಮಯದಲ್ಲಿ, ಸಾಮಾನ್ಯವಾಗಿ 6 ರಿಂದ 12 ತಿಂಗಳು ಮರುಪಾವತಿ ಮಾಡಬೇಕು. ತಪ್ಪಿದರೆ ಬಡ್ಡಿ ಮತ್ತು ದಂಡ ಬೀಳಬಹುದು. ಕ್ರೆಡಿಟ್ ಸ್ಕೋರ್: ಸರಿಯಾದ ಸಮಯಕ್ಕೆ ಸಾಲ ತೀರಿಸಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗುತ್ತದೆ. ಇದರಿಂದ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಸಾಲ ಸುಲಭವಾಗಿ ಸಿಗುತ್ತದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.